ಈಗಾಗಲೇ ಪ್ರತಿಯೊಬ್ಬರು ಕೂಡ ಅಂದ್ರೆ ಈ ಮೂವರ ಮನೆಯವರು ಕುಟುಂಬಸ್ಥರು ಅಳಲನ್ನ ತೋಡ್ಕೊಳ್ತಾ ಇದ್ದಾರೆ, ಕಣ್ಣೀರನ್ನ ಹಾಕ್ತಾ ಇದ್ದಾರೆ. ಈಗ ಜಗನ್ನಾಥ್ ಫ್ಯಾಮಿಲಿ ಕೂಡ ಇದೇ ರೀತಿಯಾದಂತಹ ಸಂಕಟವನ್ನ ನ್ಯೂಸ್18 ಜೊತೆ ತೋಡ್ಕೊಂಡಿದೆ. ಹೇಗಾದ್ರೂ ಮಾಡಿ ನಮ್ಮ ಅಪ್ಪನನ್ನ ಹುಡುಕಿ ಕೊಡಿ ಅಂತ ಮಕ್ಕಳು ಅಂಗಲಾಚ್ತಾ ಇದ್ದಾರೆ. ಜಗನ್ನಾಥ್ ಅಲ್ಲೇ ಹೋಟೆಲ್ ಅಲ್ಲಿ ಕೆಲಸ ಮಾಡ್ತಾ ಇದ್ರು. ಹೋಟೆಲ್ ಜಲ ಸಮಾಧಿ ಆಯ್ತಲ್ಲ, ಅಲ್ಲಿ ಮಣ್ಣು ಪಾಲಾಯ್ತಲ್ಲ, ಆ ಒಂದು ಪ್ರದೇಶದಲ್ಲಿಯೇ ಆ ಒಂದು ಹೋಟೆಲ್ನಲ್ಲಿಯೇ ಜಗನ್ನಾಥ್ ಕೂಡ ಕೆಲಸ ಮಾಡ್ತಾ ಇದ್ರು. ಆದರೆ ಈಗ ಜಗನ್ನಾಥ್ ಸುಳಿವೇ ಇಲ್ಲ. ನಮ್ಮ ಅಪ್ಪನಿಗಾಗಿ ಜಗನ್ನಾಥ್ ಮಕ್ಕಳು ಕಣ್ಣೀರು ಹಾಕ್ತಿದ್ದಾರೆ, ಹುಡುಕಿ ಕೊಡಿ ಅಂತ ಕೇಳ್ತಿದ್ದಾರೆ. 13 ದಿನಗಳಿಂದ ಕಾರ್ಯಾಚರಣೆ ನಡೀತಾ ಇದ್ರು ಕೂಡ ಎಲ್ಲಿದ್ದಾರೋ ಏನಾದ್ರು ಅನ್ನುವಂತಹ ಮಾಹಿತಿಯೂ ಕೂಡ ಸಿಗ್ತಾ ಇಲ್ಲ. ಈಗ ಒಂದ್ ಕಡೆ ಅರ್ಜುನನಿಗಾಗಿ ಹುಡುಕಾಟ, ಭಾರತ್ ಬೆನ್ಸ್ ಲಾರಿಗಾಗಿ ಹುಡುಕಾಟ, ಜಗನ್ನಾಥ್ಗಾಗಿ ಹುಡುಕಾಟ, ಲೋಕೇಶ್ಗಾಗಿ ಹುಡುಕಾಟ, ಕಾರ್ಯಾಚರಣೆ ನಡೀತಾ ಇದೆ. ಕಂಪ್ಲೇಂಟ್ಗಳು ಕೂಡ ಈಗಾಗಲೇ ಬಂದ್ರೆ, ಅಂದ್ರೆ ಅವರ ಮನೆಯವರು ಕೂಡ ಕಂಪ್ಲೇಂಟ್ ಅನ್ನ ಕೊಟ್ಟಿದ್ರು. ಜೊತೆಗೆ ಲೋಕೇಶ್ ಕಾಣಿಸದೆ ಇದ್ದಂತಹ ಸಂದರ್ಭದಲ್ಲಿ ಅವರು ಕೂಡ ಪೊಲೀಸ್ ಠಾಣೆಗೆ ಹೋಗಿ ನಾಪತ್ತೆ ಆಗಿದ್ದಾರೆ, ಹುಡುಕಿ ಕೊಡಿ ಅಂತ ಕೇಳಿದ್ರು. ಬಟ್ ಎಲ್ಲೂ ಕೂಡ ಸಿಗ್ತಾ ಇಲ್ಲ. ಶಿರೂರು ಗುಡ್ಡ ಕುಸಿತ ದುರಂತದಲ್ಲಿ ನಾಪತ್ತೆಯಾಗಿರುವ ಶಿರೂರಿನ ಜಗನ್ನಾಥ್ ಕುಟುಂಬಸ್ಥರ ಜೊತೆಗೆ ನಮ್ಮ ಪ್ರತಿನಿಧಿ ವಿನಯ್ ಮಾತುಕತೆ ಮಾಡಿದ್ದಾರೆ, ನೋಡಿ. ಶಿರೂರು ಗುಡ್ಡ ಕುಸಿತ ಏನಿದೆ ಇನ್ನೂ ಕೂಡ ಏನು ಜಗನ್ನಾಥ್ ಎಂಬ ವ್ಯಕ್ತಿ ಆ ಮಣ್ಣಲ್ಲಿ ಸಿಲ್ಕೊಂಡಿದ್ರು. ಆ ಮಣ್ಣಲ್ಲಿ ಸಿಲ್ಕೊಂಡಿರೋ ಜಗನ್ನಾಥ್ ಅವರ ಮೃತದೇಹ ಇನ್ನೂ ಸಿಕ್ಕಿಲ್ಲ. ಹಾಗೆ ಏನು ಈ ಬಗ್ಗೆ ಮಾತಾಡೋದಕ್ಕೆ ಅಂದ್ರೆ ಏನು ಹೋಟೆಲ್ ನಲ್ಲಿ ಕೆಲಸ ಮಾಡ್ತಿದ್ದಂತಹ ಜಗನ್ನಾಥ್ ಅವರ ಪತ್ನಿ ಬೇಬಿ ಅವರು ನಮ್ಮ ಜೊತೆಗಿದ್ದಾರೆ. ಈ ಕಾರ್ಯಾಚರಣೆ ಹೇಗ್ ನಡೀತಾ ಇದೆ, ಅವ್ರ ಬಗ್ಗೆ ಏನಾದ್ರು ಸರ್ಕಾರ ಏನಾದ್ರು ಭರವಸೆ ನೀಡಿದೆಯಾ ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ ಬನ್ನಿ. ಮೇಡಮ್, ಈಗ ಜಗನ್ನಾಥ್ ಅವರ ಇನ್ನೂ ಸಿಕ್ಕಿಲ್ಲ ಅಂತ ಇದಾಗಿದೆ. ಸೊ ಅವ್ರು ಏನ್ ಮಾಡ್ತಾ ಇದ್ರು ಅಲ್ಲಿ? ಅವರು ಅಂಗಡಿ ಇದೆ, ಸಪ್ಲೈಯರ್ ಕೆಲಸ ಮಾಡ್ತಿದ್ರು, ತಿಂಡಿಯೆಲ್ಲ ಕೊಡೋದು ಕೊಡ್ತಾ ಇದ್ರು. ಆ ದಿನ ಬೆಳಿಗ್ಗೆ 7:30 ಹೋಗೋ 7 ಗಂಟೆಗೆ ಹೋದ್ರು. ಅಂದ್ರೆ ಜಾಸ್ತಿ ಕೆಲಸ ಇರ್ತದೆ, ಬೇಗ ಹೋಗ್ಬೇಕಾ ಬೇಗ ಹೋದ್ರು. ಅದು ಆಮೇಲೆ ಹೀಗಾದ ಆಯ್ತು 8:40 ಸುಮಾರಿಗೆ. ಆಮೇಲೆ ನಮ್ಗೆ ಗೊತ್ತಾಗಲ್ಲ ಇತ್ತು. ನಮ್ಮವ್ರೆ ಒಬ್ರು ಫೋನ್ ಮಾಡಿ ಹೇಳಿದ್ರು. ಆಮೇಲೆ ಹುಡುಗರು ನೋಡಿದ್ರೆ ಏನೂ ಇಲ್ಲ, ಅಲ್ಲಿ ಎಲ್ಲ ನೆಲಸಮ. ಆಮೇಲೆ ಮುಂದೆ ಏನಾಯ್ತು ನಮ್ಗೆ ಗೊತ್ತಾಗಲ್ಲ. ಹೋಟೆಲ್ ಯಾರ್ದಮ್ಮ? ನಮ್ ತಮ್ಮಂದು ಸ್ವಂತ ತಮ್ಮ, 25 ವರ್ಷ ಆಯ್ತು ಅಲ್ಲೇ ಇದ್ದೆ. ನಮ್ಮ ಮನೆಯವ್ರು ಕೆಲ್ಸಕ್ಕೆ ಹೋಗ್ತಿದ್ದಿ. ನಾ ಬೆಳಿಗ್ಗೆ 7:30 4 ಗಂಟೆಗೆ ಬರ್ತಿದ್ರು. ಈಗ ಅಲ್ಲಿ ನಿಮ್ಗೆ ಏನಾರು ನೋಡಕ್ ಬಿಟ್ಟಿದ್ರ? ಇಲ್ಲ ಇಲ್ಲ ಇಲ್ಲ, ಟೀಚರ್ ಬಿಡ್ತಾ ಇಲ್ಲ. ಮೊದಲನೇ ದಿನ ನೋಡಿದಾಗ ಮಾತ್ರ ಫಸ್ಟ್ ದಿನ, ಆಮೇಲೆ ಬಿಡ್ಲಿಲ್ಲ. ಈಗ ಅಲ್ಲಿ ಇನ್ನೂ ಏನಾರು ಭರವಸೆ ಕೊಡ್ತಿದಾರ? ಹುಡಿ ಕೊಡ್ತೀನಿ ಹೇಳ್ತಾ ಇದ್ದಾರೆ. ಹೌದು, ಶಾಸಕರೆಲ್ಲ ಅಲ್ಲೇ ಇದ್ದಾರೆ. ಸತೀಶ್ ಎಲ್ಲರೂ ಬಹಳ ಪ್ರಯತ್ನ ಮಾಡ್ತಿದ್ದಾರೆ. ಹುಡಿ ಕೊಡ್ತೀನಿ ಹೇಳ್ತಾ, ಆದ್ರೆ ಇನ್ನೂ ಸಿಗಲ್ಲ. ನಾವ್ ಇವತ್ತು ಸಿಗೋದು ನಾಳೆ ಸಿಗೋದು, ಇವತ್ತು ಸಿಗೋದು ನಾಳೆ ಸಿಗೋದು ಕಾಯ್ತಾ ಇದ್ದೇವೆ. ಏನೂ ಇಲ್ಲ. ಅಷ್ಟು ದಿನ ಆದ್ರೂ ಅವ್ರ ಸಿಗುರು ಎಂಬ ಕಲ್ಪನೆಯಲ್ಲೇ ಇದ್ದೇವೆ. ಇನ್ನು ಏನ್ ಮುಂದೆ ಏನಾಗ್ತದೆ ಏನೋ ದೇವರಿಗೆ ಗೊತ್ತು. ನಿಮ್ಗೆ ಗಂಡು ಮಕ್ಳು ಯಾರು ಇರ್ಲಿಲ್ಲ? ಇಲ್ಲ, 3 ಮಂದಿ ಹೆಣ್ಮಕ್ಳೇ. ಹೌದು, ಅವ್ರಿಗೇನಾದ್ರೂ ಮಾಡಿ ಜೀವನ ನಡೆಸಬೇಕು. ಸರ್ಕಾರ ಅವರಿಗೆ ನಮ್ಮ ಮಕ್ಳಿಗೆ ಏನಾದ್ರೂ ಒಂದು ಉದ್ಯೋಗ ಕೊಟ್ಟೆ ಒಂದು ಅವ್ರ ಮುಂದೆ ಜೀವನ ಒಂದು ಒಳ್ಳೇದಾಗ್ಲಂಬೋದು ಸರ್ಕಾರಕ್ಕಿದ್ರೆ ಮಾಡ್ಕೊಡ್ಬೇಕು ನಮ್ಗೆ ಏನಾದ್ರು. ಈಗ ಬಡತನ ಇದೆ, ಅದ್ರ ಜೊತೆಗೆ ಈಗ ಮನೆಯವ್ರು ಕೂಡ ಕಾಣಿಸ್ತಾ ಇಲ್ಲ. ಸೊ ಈಗ ಅಲ್ಲಿ ಮಣ್ಣಲ್ಲಿ ಈಗ ನೀವು ಅಲ್ಲಿ ಹೋದಾಗ ಏನ್ ಅನಿಸ್ತದೆ? ಹೋದಾಗ ಏನ್ ಅನ್ಸುದು, ಅದು ಹೇಳುವಂಥದ್ದೇ ಅಲ್ಲ. ಅಲ್ಲಿ ನೋಡೆ ಒಂದ್ಸಲ ಅಥವಾ ಅಲ್ಲಿ ಏನ್ ಮಾಡ್ಬೇಕಂದೇ ನಮಗ್ ಗೊತ್ತಾಗ್ಲಿ. ಏನಾಯ್ತು ಏನು ಹೋಯ್ತು ಅಂತ ಎಂತೆಂತ ಮರ, ತೆಂಗಿನ ಮರ ಅಂತ ಹೋಟೆಲ್ ಏನು ಎಲ್ಲ ಹಚ್ಚಿ ಒಂದ್ ಸೈಡ್ ಒಂದ್ ಸ್ಲ್ಯಾಪ್ನ ಮನೆ ಮಾಡಿದ. ಹೌದು, ಎಲ್ಲ ನೆಲಸಮ, ಏನೂ ಇಲ್ಲ. ಹೊಳೆ ಮತ್ತು ಇದು ಒಂದಾಗ್ಬಿಟ್ಟದೆ ರೋಡ್. ಅಲ್ಲಿ ಏನು ಇದಂಕ ಒಂದು ಕುರುವನು ಸಿಗ್ತಾ ಇಲ್ಲ. ಆ ತರ ಆಗದೆ. ಅವತ್ತಿನ ದಿನನೇ ಬೇಗ ಹೋದ್ರ ಇಲ್ಲ ಡೈಲಿ ಅಷ್ಟೊತ್ತಿಗೆ ಹೋಗ್ತಾ ಇದ್ರು? ಅವತ್ತಿ ಬೇಗ ಅಂದ್ರೆ 7:30 ಹೋಗೋರು 7 ಗಂಟೆ ಹೋಗಿದ್ದಾರೆ. ಜಾಸ್ತಿ ಕೆಲಸ ಇದೆ ಅಂದ್ರೆ 11 ಗಂಟೆ ತನಕ ಮಾತ್ರ ಅವ್ರು ದೋಸೆ ಕೊಡೋದು. ಅಷ್ಟೊತ್ತಿಗೆ ಕಸ್ಟಮರ್ ಎಲ್ಲಾರ ಜಾಸ್ತಿ ಬರ್ತಿದ್ರು. ಆವಾಗ ಸ್ವಲ್ಪ ಬೇಗ ಹೋಗ್ತಿ ಅಂದ್ರೆ ಅವ್ರು ನಿಂತಲ್ಲೇ ಚಹಾ ಕುಡ್ಕೊಂಡು ಹೋಗಿದ್ದಾರೆ. ನಿಂತಲ್ಲೇ ಕೂತ್ಕೊಂಡು ಹೋಗಿದ್ದಾರೆ. ಆಮೇಲೆ ಇದು ಹೋಗೊಂದೇ ತಾಸನೊಳಗೆ ಹೀಗಾಯ್ತು. ಅರ್ಜೆಂಟ್ ಇದೆ ಅಂತ ಹೋದ್ರು ಅವತ್ತು. ಅವ್ರೇನಾರು ಇಲ್ಲೇ ತಡೆದು ಹೋಗಿದ್ರೆ ಇದು ನಡೀತಾ ಇರ್ಲಿಲ್ಲ. ಏನೇನೋ ಗೊತ್ತ, ಆ ದೇವ್ರೆ ಆ ತರ ಇದ್ದ ಮೇಲೆ ಎಂತ ಮಾಡ್ತೀವಿ? ದೇವ್ರೆ ಕರ್ಸ್ಕೊಂಡು ದೇವರಿಗೆ ಇಷ್ಟು ಬೇಗ. ಎಷ್ಟು ವರ್ಷದಿಂದ ಕೆಲಸ ಮಾಡ್ತಿದ್ರು? ಅವರು ತಮ್ಮನ ಅಂಗಡಿ ಆದಾಗಿನಿಂದ ಹೋಗ್ತಿದ್ರು. ಮೊದ್ಲೇನ್ ಮಾಡ್ತಿದ್ರು? ಮೊದಲಿಲ್ಲ, ನನ್ನ ಮದುವೆ ಆದ್ಮೇಲೆ ಇಲ್ಲಿ ಗೌಡಿ ಕೆಲಸ ಮಾಡ್ತಿದ್ರು. ಅದ್ರ ಮೇಲೆ ಅದು ಬಿಟ್ಕೊಂಡು ಇಲ್ಲಿ ತಮ್ಮನ ಅಂಗಡಿ ಹೋಗ್ತಿದ್ರು.
ಈಗ ಅವ್ರು ದುಡ್ದಿಂದಾನೆ ಜೀವನ ಸಾಗಿಸ್ತಾ ಇದ್ರಿ ನೀವು? ಅವ್ರ ದುಡಿದ್ರಷ್ಟೇ ಆಗಿತ್ತು, ಎಂತ ಮಾಡೋದು ಈಗ? ಅದು ಏನೂ ಇಲ್ಲ. ಈಗ ನಾವೇನಾದ್ರು ಮಕ್ಕಳೇನಾದ್ರು ಮಾಡಿದ್ರೆ ಏನು ಹೇಳುವಂಗೂ ಇಲ್ಲ, ಮತ್ತೆ ಬರ್ತಾ ಇಲ್ಲ ಸರ್. ಜೀವನ ಮಾಡೋದೇ ಕಷ್ಟ ಬಿಟ್ಟಿದೆ. ಏನಂತಾರೆ ಅಧಿಕಾರಿಗಳೆಲ್ಲ? ಏನು ಹೇಳ್ತಾರೆ ಅಧಿಕಾರಿಗಳೆಲ್ಲ? ಹೇಳಿಟ್ಟು ಹೋಗ್ತಾರೆ, ಮಕ್ಕಳಿಗೆ ನೌಕರಿ ಕೊಡ್ತೀವಿ, ನಿಮಗೆ ಪರಿಹಾರ ಕೊಡೋಂಗೆ ಮಾಡ್ತೀವಿ ಅಂತೆಲ್ಲ ಹೇಳ್ತಿದ್ದಾರೆ. ಅಂದ್ರೆ ಬಾಡಿ ಸಿಕ್ಕರಷ್ಟೇ ಪರಿಹಾರ ಅಂತೆ, ಅದಕ್ಕೂ ತಾವು ಮಾಡ್ತೀವಿ ಅನ್ನೋ ಅಧಿಕಾರಿಗಳು ಹೇಳಿದ್ದಾರೆ. ಈಗ ನೋಡುವ, ಬಾಡಿ ಸಿಕ್ಕದಿದ್ರೆ ಏನಾದ್ರು ಒಂದು ಪರಿಹಾರ ಮಾಡ್ಕೋವ ಅಂತ ಹೇಳಿದ್ದಾರೆ. ಇಲ್ಲಿ ಮೊದ್ಲೆಲ್ಲ ಗುಡ್ಡ ಕುಸಿತಾ ಇತ್ತು, ಅವಾಗ ಅದು ಅಲ್ಲಿ ಅನಿಸ್ತಾ ಇತ್ತ ನಿಮ್ಗೆಲ್ಲ ಏನಾರು ಪ್ರಾಬ್ಲಮ್ ಆಗುತ್ತೆ ಮುಂದೊಂದ್ ದಿನ? ನಾವ್ ಏನಂದ್ ಮಾಡಿದ್ರೆ ಅವರು ಅಂಗಡಿ ಇದ್ದಲ್ರಿ, ಅದೇನಾರು ಆಗ್ತಿಬ್ಬಲ್ಲ ಅಂದ್ಕೊಂಡಿರಿ. ಕೆಳಗಡೆ ನೋಡಿದ್ರೆ ಮುಂದಿನ ಗುಡ್ಡ ಕುಸ್ತಾತಿ, ಆ ಯಮನ್ ರೂಪದಲ್ಲಿ ಬಂತು ನಮ್ ತಮ್ಮಂದಲ್ಲ. ಅಂದ್ರೆ ಯಮನೇ ನಮ್ ತಮ್ಮನ ಬಂದ್ ತಕೊಂಡ್ ಹೋಯ್ತು. ಅಟ್ಟು ಮಂದಿ ತಮ್ಮದಿರು, ತಮ್ಮನ ಮಕ್ಕಳು, ತಮ್ಮ ಹೆಂಡತಿ, ನನ್ನ ಗಂಡನಂತೆ. ಆ ಗುಡ್ಡ ಮುಂದೆ ಕುಸಿ ಏನು ಆಗೋ ಕಲ್ಪನೆನೇ ಇಲ್ಲ. ಅವ್ರು ಇದ್ರು ನೋಡ್ರಿ ಜಾಗ, ಅದೇ ಮತ್ತೆ ಯಾವಾಗರು ಹೊಳಿ ಬಂದ ಅವಾಗ ಹೆಚ್ಚು ಕಡಿಮೆ ಆತೆಲ್ಲ ಹೆದರ್ತಿದ್ರು ನಾವು. ನೋಡಿದ್ರೆ ಇದೇ ರೀ ಗುಡ್ಡ ಬರೋ ಕಲ್ಪನೆ ನಮ್ ತಮ್ಮನಿಗೂ ಗೊತ್ತಿಲ್ಲ. ಈ ತರ ಗುಡ್ಡ ಬರುದು ಮುಂದೆ ಅಂತ ಅವನಿಗೂ ಒಂದು ಚೂರು ಕಲ್ಪನೆನೇ ಇಲ್ಲ. ಇದಕ್ಕೆಲ್ಲ ಯಾರು ಹೊಣೆ ಅಂತೀರಮ್ಮ? ಈಗ ನೋಡಿ ಗುಡ್ಡದ ಐಆರ್ಬಿ ಅದು. ಆ ರೀತಿ ಗುಡ್ಡ ಅವ್ರು ಆ ರೀತಿ ಮಾಡೋದ್ರ ಇಡೋದಲ್ಲಾಗಿತ್ತು. ಅದು ಗುಡ್ಡನೇ ನನ್ನ ತಮ್ಮ ಅಷ್ಟು ದೂರದಿಂದ ಅದು ಎರಡು ರೋಡ್ ದಾಟಿ ಅಂಗಡಿ ದಾಟಿ ಆ ರೀತಿ ಬರ್ತಿದೆ ಅಂದ್ರೆ ನಮ್ ತಮ್ಮದು. ಏನ್ ಹೇಳ್ಬೇಕು ಸರ್, ನಂಗೆ ಮಾತೇ ಬರ್ತಾ ಇಲ್ಲ ಏನ್ ಹೇಳ್ಬೇಕಂದು. ಫ್ಯಾಮಿಲಿನೂ ಈಗ ಇಲ್ಲ. ಅಯ್ಯೋ ಸಣ್ಣ ಪುಟ್ಟ ಮಕ್ಕಳು ಸರ್, ಅವರು ನಮ್ಮ ಮನೆ ದಿನ ಟ್ಯೂಷನ್ ಬರ್ತಿದ್ರು. ದಿನಾ ಸಾಯಂಕಾಲ ನಮ್ಮ ಮನೆ ಬರೋದೇ ಇತ್ತು ಮಕ್ಕಳು. ನನ್ನ ಹುಡುಗಿ ಹಿಂದೆ ಮುಂದೆ ಕರ್ಕ ತಿರುಗುದವ್ರಿ ಮನೆ ಕಳ್ಸ್ಕೊಡ್ಲಿಕ್ಕೆ, ಇಲ್ಲಿ ಕರ್ಕ ಬರ್ಲಿಕ್ಕೆ. ಟ್ಯೂಷನ್ ಮಾಡ್ಕೊಂಡು ಆ ಮಕ್ಳು ಅವ್ರು ಮಾಡಿದ ಮೂರ್ತಿ ಇನ್ನೂ ಸರ್ ಅಲ್ಲೇ ಅದೇ. ಆ ಗಣಪತಿ ಮೂರ್ತಿ ಮಾಡ್ತಿದ್ವಿ. ಅವನ್ ದಿನ ದೇವ್ರ ಆ ಹುಡುಗಂದು ದೇವ್ರ ಮೂರ್ತಿ ಮಾಡೋದು ಮುಳುಸುಕೋತಿ ಅನ್ನೋದು, ದೇವ್ರ ಮೂರ್ತಿ ಮಾಡೋದು ಮುಳುಸುಕೋತಿ ಅನ್ನೋದು. ಆ ಹುಡುಗನ ರೋಸನಂದು ಅಷ್ಟು ಆಗಿತ್ತು. ದೇವರು ಲಾಸ್ಟ್ ಕಾಪಾಡ್ದೋಯ್ತು ಅವ್ರಿಗೆ. ಏನ್ ಸರ್ ಹೇಳೋದು? ಅದೇ ನನ್ನ ಗಂಡನು ಅವ್ರ ಸೈಟಿಗೆ ಹೋಗ್ಬಿಟ್ರು. ಅವ್ರದೆಲ್ಲ ಬಾಡಿ ಸಿಗ್ತಾರೆ, ನನಗೈದು ನನ್ನ ಹಣೆ ಬರ್ ನನ್ನ ಗಂಡದಿನ ಬಾಡಿನೂ ಸಿಗ್ಲಿಲ್ಲ. ನಾವ್ ಈ ರೀತಿ ದಿನ ನರಳುತ್ತಿರ್ಬೇಕು, ಇವತ್ತು ಸಿಕ್ಕುದು ನಾಳೆ ಸಿಕ್ಕುದು, ಇವತ್ತು ಸಿಕ್ಕುದು ನಾಳೆ ಸಿಕ್ಕುದು ಅಂತ. ಎಂತ ಮಾಡೋದು ಸರ್, ನಮ್ಮ ಹಣೆ ಬರೇನ ಸರಿ ಅಲ್ವಾ? ಏನು ಹೋದವ್ರಂತೂ ಹೋದ್ರು, ಒಂದು ಬಾಡಿನವ್ರು ಸಿಗ್ತೆ ಅದು ಇಲ್ಲ. ಈಗ ಸರ್ಕಾರನು ಇದ್ರ ಬಗ್ಗೆ ತಲೆ ಕೆಡಿಸ್ಕೊಂತ ಇದೆಯಾ? ನಿಮ್ಮ ಹತ್ರ ಬಂದಿದ್ರು ಅಧಿಕಾರಿಗಳು? ಬಂದಿದ್ರು, ಕಾಗೇರಿ ಮತ್ತೆ ವಿಜಯೇಂದ್ರ ಮತ್ತು ಎಸ್.ಎಂ. ಶೆಟ್ಟಿ, ರೂಪಾಲಿ ನಾಯ್ಕ ಅವರೆಲ್ಲ ಬಂದಿದ್ರು. ಮತ್ತು ಗುರುಗಳು ಬಂದಿದ್ರು ಇಬ್ರು. ನಿನ್ನೆ ಒಬ್ರು ಬಂದಿದ್ರು, ಇವತ್ತೊಬ್ರು ಬಂದಿದ್ರು. ಮತ್ ನಮ್ಮ ಜಾತಿ ಸಂಘದವರು ಅವರೆಲ್ಲ ಬಂದಿ ಸರ್. ಬಾಳ ಅವ್ರು ಇದು ಮಾಡ್ತಿದ್ದಾರೆ ನಮ್ ಜಾತಿ ಸಂಘದವ್ರು ಇವರೆಲ್ಲ ಬಾಳ ನಮ್ ಬಗ್ಗೆ ಹೋರಾಟ ಮಾಡ್ತಿದ್ದಾರೆ ಸರ್. ಮತ್ ನಮ್ಗೆ ಯಾರು ಇಲ್ಲ ಇರ್ ಮಾಡ್ತಿದ್ರೆ ಅವ್ರು ಮಾಡ್ತಿದ್ದಾರೆ. ಹೌದು ಸರ್. ನೆಕ್ಸ್ಟ್ ಏನ್ ಮಾಡ್ಬೇಕು? ಅದೇ ಸರಿ, ನನ್ನ ಗಂಡನ ಬಾಡಿ ಸಿಗ್ಬೇಕು. ಎಲ್ದಿದ್ರೆ ನಮಗೊಂದು ಡೆತ್ ಸರ್ಟಿಫಿಕೇಟ್ ಬೇಕೇ ಸರಿ. ಅಂತ ಮಾಡೋದಿದ್ರು ನಮ್ಗೆ ಡೆತ್ ಸರ್ಟಿಫಿಕೇಟ್ ಬೇಕು. ಅವ್ರ ಬಾಡಿ ಸಿಗದಿದ್ರೆ ಡೆತ್ ಸರ್ಟಿಫಿಕೇಟ್ ಕೊಡೋದಲ್ಲ ಅಂತಾರೆ. ನಮಗ್ ಬೇಕು ಸರ್. ಈಗ ಮುಂದೆ ಏನ್ ಮಾಡೋದಿದ್ರು ನಾವ್ ಎಂತ ಒಂದು ನಮಗ್ ಪರಿಹಾರಕ್ಕೆ ಬೇಕಾದ್ರು ಡೆತ್ ಸರ್ಟಿಫಿಕೇಟ್ ಅದನ್ನು ಸರ್ಕಾರದ ಹತ್ರ ಹೇಗಾದ್ರು ಮಾಡ್ಕೊಡಿ ಅಂದ್ರೆ ಹೇಳಿದ್ದೇವೆ. ನೋಡ್ಬೇಕು ಏನ್ ಮಾಡ್ತಾರಂದ್ರೆ. ಮೇಡಮ್, ನಿಮ್ಮ ತಂದೆಯವರು ಈಗ 15 ದಿನ ಆಯ್ತು ಇನ್ನೂ ಸಿಕ್ಕಿಲ್ಲ, 13 ದಿನ ಆಯ್ತು ಇನ್ನೂ ಸಿಕ್ಕಿಲ್ಲ. ಸೊ ಈಗ ಸರ್ಕಾರಕ್ಕೆ ಏನು ಹೇಳಕ್ಕೆ? ಸರ್ಕಾರಕ್ಕೆ ನಮ್ಮ ತಂದೆಯವ್ರ ಬಾಡಿ ಹುಡುಕೊಡಿ ಅಂತ ಹೇಳ್ತಾರೆ. ಮನೇಲಿ ದುಡಿತಾ ಇದ್ರು, ನಿಮ್ಮನ್ನೆಲ್ಲ ನೋಡ್ತಾ, ಗಂಡು ಮಕ್ಳು ಇರಲಿಲ್ಲ, ಹೆಣ್ಮಕ್ಳು ಇದ್ರು, ಎಲ್ಲರಿಗೂ ಸಾಕ್ತಾ ಇದ್ರು. ಈಗ ಒಂದು ಮೂಲ ಸ್ತಂಭನೆ ಕಳ್ಕೊಂಡಂಗೆ ಆಗ್ತಾ ಇದೆ. ನಮ್ಗೆ ಯಾರಿಗಾದ್ರೂ ಒಬ್ರಿಗಾದ್ರೂ ಒಂದು ಉದ್ಯೋಗ ಕೊಡ್ಸಿದ್ರೆ ಸರ್ಕಾರದ ವತಿಯಿಂದ ನಮ್ಗೆ ಸ್ವಲ್ಪ ಸಹಾಯ ಆಗ್ತಿತ್ತು ಅಷ್ಟೇ. ಅಂದ್ರೆ ನಮ್ಮ ತಂದೆಯವರೆಲ್ಲ ನೋಡ್ಕೊಳ್ತಿದ್ರು, ನಮ್ಗೆ ಕಷ್ಟಪಟ್ಟು ಕಲ್ಸಿದ್ರು ನಮ್ಗೆ ಸರ್. ಅದಕ್ಕೆ ಏನಾದ್ರೂ ಒಂದು ಉದ್ಯೋಗ ವ್ಯವಸ್ಥೆ ಆದ್ರೂ ಮಾಡಿಕೊಟ್ರೆ ನಮ್ಗೆ ಸ್ವಲ್ಪ ಸಹಾಯ ಆಗ್ತಿತ್ತು ಸರ್. ಇಷ್ಟು ದಿನ ಡಿಲೇ ಆಗೋದಕ್ಕೆ ಏನ್ ರೀಸನ್ ಇರ್ಬೋದು? ಅಂದ್ರೆ ಸರ್ಕಾರ ಏನಾರು ನಿರ್ಲಕ್ಷ್ಯ ಏನಾರು ಮಾಡ್ತಾ ಇದೆಯಾ? ನಮ್ಮ ಶಾಸಕರು ಕೆಲಸ ಮಾಡಿಸ್ತಾನೆ ಇದಾರೆ ಸರ್. ಸತೀಶ್ ಸೈಲ್ ಅವರು ದಿನ ಬೆಳಿಗ್ಗೆ ರಾತ್ರಿ ಅಲ್ಲೇ ಇರ್ತಾರೆ ಸರ್. ಆದ್ರೂ ಅದು ಕೆಲಸ ಸ್ವಲ್ಪ ಸ್ಲೋ ಆಗಿದೆ ಸರ್. ಇನ್ನು ಸ್ವಲ್ಪ ಫಾಸ್ಟ್ ಮೊದಲು ಸ್ಲೋ ಮಾಡಿದ್ರು. ಈಗ ಕೇರಳದವರು ಒತ್ತಡ ಹಾಕಿರೋದ್ರಿಂದ ಸ್ವಲ್ಪ ಫಾಸ್ಟ್ ಮಾಡ್ತಾ ಇದಾರೆ ಸರ್. ಫಸ್ಟ್ ಎಲ್ಲ ಕೇರ್ಲೆಸ್ ಮಾಡಿದ್ರು ಸ್ವಲ್ಪ. ಅರ್ಜುನ್ ಅಂತ ಇದಾರೆ, ಅವರಿಂದ ಸ್ವಲ್ಪ ಕೆಲಸ ಸ್ವಲ್ಪ ಫಾಸ್ಟ್ ಮಾಡ್ತಾ ಇದಾರೆ. ಈಗ ಅರ್ಜುನ್ ಕೇರಳದ ಒತ್ತಡದಿಂದ ಫಾಸ್ಟ್ ಮಾಡ್ತಾ ಇದಾರೆ. ಈಗ ನಮ್ಮ ತಂದೆಯವರು ಅಷ್ಟೇ ಆಗಿದ್ರೆ ಇವರು ಕೆಲಸ ಮಾಡ್ತಿದ್ರು ಏನಂತಾನು ನಮ್ಗೆ ಗೊತ್ತಿಲ್ಲ ಸರ್ ಕರೆಕ್ಟ್ ಆಗಿ.
ಈಗ ಕೇಳಿದ್ರು, ಈಗ ಹೋಗಿ ಕೇಳಿದ್ರ ನೀವು ಇಷ್ಟ ದಿನ ಆಯ್ತು? ನಮ್ಗೆ ಹೋಗ್ಲಿಕ್ಕೆ ಬಿಡೋದಿಲ್ಲ ಸರ್, ಅಲ್ಲಿ ಪರ್ಮಿಷನ್ ತಗೋಬರ್ರಿ, DC ಪರ್ಮಿಷನ್ ತಗೋಬರ್ರಿ ಅಂತಾರೆ. ನಾವು ಹೋಗ್ಲಿಕ್ಕೆ ಬಿಡೋದಿಲ್ಲ, ಆ ಜಾಗಕ್ಕೆ ಹೋಗ್ಲಿಕ್ಕೂ ಬಿಡೋದಿಲ್ಲ. ಏನಾಗಿದೆ ಅಂತ ನಮ್ಗೆ ಸರಿ ಮಾಹಿತಿ ಸಿಗ್ತಾ ಇಲ್ಲ ಸರ್. ಅದು ಅಂದ್ರೆ ಅಲ್ಲಿ ನಿರ್ಲಕ್ಷ್ಯ ಏನಾರು ವಹಿಸ್ತಾ ಇದಾರೆ ಅವರು, ಸರ್ಕಾರ ಅಧಿಕಾರಿಗಳಾಗಿರ್ಬೋದು, ಯಾರೇ ಆಗಿರ್ಬೋದು. ಈಗ ಕೇರಳ ಅರ್ಜುನ್ ಮಾತ್ರ ಈ ತರ ಮಾಡಿ ಅಂದ್ರೆ ಆತನ ಹುಡುಕಕ್ಕೋಸ್ಕರ ಪ್ರಯತ್ನ ಪಡ್ತಿದ್ದಾರೆ. ನಿಮ್ ತಂದೆಯವರು 14 ದಿನ ಆಯ್ತು ಕಳೆದೋಗಿ, ಇನ್ನೂ ಕೂಡ ಸಿಕ್ಕಿಲ್ಲ. ಅವು ಹುಡುಕ್ತಾ ಇದಾರೆ ಸರ್, ನಿರ್ಲಕ್ಷ್ಯ ಅಂತ ಏನಿಲ್ಲ. ಆದ್ರೆ ಅವರಿಗೆ ಅದು ಅರ್ಜುನ್ ಅವರಿಗೆ ಜಾಸ್ತಿ ಫೋಕಸ್ ಮಾಡ್ತಾ ಇದ್ದಾರೆ. ನಮ್ಮ ತಂದೆಯವ್ರದನ್ನ ಎಲ್ಲೂ ಹೇಳ್ತಾ ಇಲ್ಲ, ಕಡೆಗಣಿಸ್ತಾ ಇದ್ದಾರೆ. ಅವ್ರು ಹುಡುಕ್ತಾ ಇದ್ದಾರೆ, ಆದ್ರೆ ಅವರಿಗೆ ಜಾಸ್ತಿ ಇಂಪಾರ್ಟೆನ್ಸ್ ಕೊಡ್ತಾ ಇದ್ದಾರೆ. ಅರ್ಜುನ್ ಅನ್ನೋರಿಗೆ ಜಾಸ್ತಿ ಇಂಪಾರ್ಟೆನ್ಸ್ ಕೊಡ್ತಾ ಇದ್ದಾರೆ. ನಮ್ಮ ತಂದೆಯವರು ಮತ್ತೆ ಇನ್ನೊಬ್ಬರ ಬಗ್ಗೆ ಏನು ಜಾಸ್ತಿ ಹೇಳ್ತಾ ಇಲ್ಲ ಅವರು. ಈಗ ಮುಂದೆ ಏನಾಗಬೇಕು? ನಮ್ಗೆ ನಮ್ಮ ತಂದೆಯವ್ರ ಏನಾದ್ರೂ ಒಂದು ಸುಳಿವು ಸಿಗ್ಬೇಕು ಸರ್. ಮತ್ತೆ ಸರ್ಕಾರದಿಂದ ಏನಾದ್ರೂ ಒಂದು ಸ್ವಲ್ಪ ಸಹಾಯ ಸಿಗ್ಬೇಕು ನಮ್ಗೆ. ಈಗ ಬಾಡಿ ಸಿಗ್ಲಿಲ್ಲ ಅಂದ್ರೆ ಡೆತ್ ಸರ್ಟಿಫಿಕೇಟ್ ಸಿಗಲ್ಲ ಅಂತೆ. ಅದು ಸಿಗ್ಲಿಲ್ಲ ನಮ್ಗೆ ಏನು ಮಾಡ್ಲಿಕ್ಕೆ ಆಗಲ್ಲ. ಸರ್ಕಾರ ಸೌಲಭ್ಯ ಏನು ಸಿಗಲ್ಲ ಸರ್. ಅದೊಂದು ಹೆಂಗಾದ್ರೂ ಮಾಡಿ ನಮಗ್ ಕೊಡ್ಸ್ಬೇಕಂತ ಈ ಮೂಲಕ ಕೇಳ್ಕೊಳ್ತೀವಿ ಸರ್. ನಿಮ್ಮ ಹೆಸರಮ್ಮ? ನೀವು ಇಲ್ಲೇ ಇದ್ರೆ ಇಲ್ಲ ಗಂಡನ ಮನೆ? ಈಗ ನಿಮ್ಮ ತಂದೆಯವರು ಬಾಡಿ ಇನ್ನೂ ಸಿಕ್ಕಿಲ್ಲ. ಸೊ ಈಗ ಸರ್ಕಾರ ಏನಾದ್ರು ನಿಮ್ಮೇನಾದ್ರು ಬೇಡಿಕೆ ಇದೆಯೇನು? ಇಲ್ಲ, ನಮ್ಮ ತಂದೆಯವ್ರ ಬಾಡಿ ಒಂದು ಹುಡಿ ಕೊಡ್ಬೇಕು ಈಗ ಮೊದಲು. ಈಗ 12 ದಿನ ಆಯ್ತು ಇವತ್ತು. ಬಾಡಿ ಒಂದು ಸಿಕ್ಕಿದ್ರೆ ಆಗಿದೆ. ಏನಾದರೂ ಅದು ಹಳ್ಳದಲ್ಲಿ ಮಣ್ಣಿದೆಯಲ್ಲ, ಅದ್ರ ತೆಗೆದ್ರೆ ಸಿಗ್ಬಹುದು ಎಂಬ ಒಂದು ನಂಬಿಕೆ ಇದೆ ನಮಗೆ. ಅದು ತೆಗಿಲಿಕ್ಕೆ ಸ್ವಲ್ಪ ಇದು ಮಾಡ್ತಾ ಇದ್ದಾರೆ ಈಗ. ಈಗ ನಮ್ಮ ಅಪ್ಪಂದು ಇಷ್ಟು ದಿನ ಆದ್ರೂ ಸಿಗ್ಲಿಲ್ಲ. ಈಗ ಬಾಡಿ ಒಂದು ಸಿಕ್ಕಿದ್ರೆ ಸಾಕಾಗಿದೆ ನಮ್ಗೆ. ದಿನ ಕಾದು ಸಾಕಾಗಿದೆ ಸರ್. ಬಾಡಿ ಒಂದು ಹೇಗಾದ್ರೂ ಮಾಡಿ ಸರ್ಕಾರ ಹುಡ್ಕೊಡ್ಬೇಕು. ಇದಿಷ್ಟು ಏನು ಜಗನ್ನಾಥ್ ಅವರ ಫ್ಯಾಮಿಲಿಯವರ ಮಾತಾಗಿತ್ತು. ನನ್ನ ಕ್ಯಾಮ್ರಾ ಪರ್ಸನ್ ಗುರುಶೇಖರ್ ಜೊತೆ ವಿನಯ್ ಪುರ್ದಾಳ್, ಕಾರವಾರ, ನ್ಯೂಸ್ 18.